ಅಂದ್ರೆ ಆದ್ಯಾ, ಚಿಕ್ಕಮ್ಮ ಕೂಗಿದ್ರು ಅಂತ ಅರ್ಜೆಂಟಾಗಿ ಫೋನ್ ಕಟ್ ಮಾಡಿದ್ದೆ ಅಲ್ವಾ? ಏನಾಯ್ತು? ಏನೂ ಇಲ್ಲ ರಾಜಿ, ಅದೆಲ್ಲ ಸ್ಕ್ರಿಪ್ಟ್ ಅಲ್ಲಿರೋ ಒಂದ್ ಭಾಗ. ಸ್ಕ್ರಿಪ್ಟಾ? ಹೌದು ರಾಜಿ, ಸಂದರ್ಭಕ್ಕೆ ತಕ್ಕ ಹಾಗೆ ಚಾರು ಸ್ಕ್ರಿಪ್ಟ್ ಮೇಲೆ ಸ್ಕ್ರಿಪ್ಟ್ ಬರೀತಾನೆ ಇದ್ದಾಳೆ. ಮೊನ್ನೆ ಸೀನುಗೂ ನನಗೂ ಶೋಭನ ಏರ್ಪಾಟ್ ಮಾಡಿದ್ದಿನ ಸಡನ್ ಆಗಿ ಭವಾನಿ ಮಾಲೆ ಹಾಕೊಂಡ್ ಬಂದು ಆ ಶೋಭನನ ಹಾಳ್ ಮಾಡಿದ್ಲು. ಇದು ಗೊತ್ತು ನನ್ಗೆ. ಅವಳ ಕೈಯಿಂದ ಮಾಲೆ ತೆಗ್ಸೋದಕ್ಕೆ ನಾವಿಬ್ರು ಒಂದ್ ಸಣ್ಣ ನಾಟಕ ಮಾಡಿದ್ವಿ. ಮಾಲೆ ತೆಗ್ದಿದ್ರೆ ನಿನ್ ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಸೀನು ಹೇಳ್ದ ರಾಜಿ. ಅದು ನಿಜ ಅನ್ಕೊಂಡು ಮಾಲೆ ತೆಗೆಯೋದಕ್ಕೆ ಪ್ರಿಪೇರ್ ಆಗಿದ್ದಾಳೆ. ಈಗ ಸಡನ್ ಆಗಿ ಮಾಲೆ ತೆಗಿಬೇಕು ಅಂದ್ರೆ ಏನಾದ್ರೂ ಒಂದ್ ಕಾರಣ ಬೇಕಲ್ವಾ? ಸ್ಕ್ರಿಪ್ಟ್ ಅಲ್ಲಿ ಚೆನ್ನಾಗೆ ಅವ್ರ ಅಪ್ಪನ್ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಬರ್ತಿದ್ದಾಳೆ. ಅಷ್ಟಕ್ಕೂ ಏನ್ ಮಾತಾಡ್ತಿದ್ಯಾ? ಅವಳು ಮದ್ವೆ ಆಗಕ್ಕೆ ಅವ್ರಪ್ಪನ್ನೇ ಹೀಗ್ ಯೂಸ್ ಮಾಡ್ಕೋತಿದ್ದಾಳ. ಸ್ವಾರ್ಥಕ್ಕೋಸ್ಕರ ತನ್ನ ತಾಯಿಗೋಸ್ಕರನೂ ಸ್ಕ್ರಿಪ್ಟ್ ಬರೀತಾಳೆ. ಅವಳ ಸುತ್ತ ಇರೋರು ಹೇಗಾದ್ರೂ ಹಾಳಾಗೋಗ್ಲಿ, ಅವಳು ಮಾತ್ರ ಸೀನನ್ ಮದ್ವೆ ಮಾಡ್ಕೊಂಡು ಸುಖವಾಗಿರ್ಬೇಕು. ಅದೇ ಅವಳ ಪ್ಲಾನ್. ಆದ್ರೆ ಚಲಪತಿ ಚಿಕ್ಕಪ್ಪ ಆದ್ರೂ ಎಷ್ಟೊತ್ತು ಹಾಗೆ ಶವತರ ನಾಟಕ ಆಡ್ಬೋದು? ಚಟ್ಟದ ಮೇಲ್ ಮಲ್ಕೊಂಡು ಸ್ಮಶಾನಕ್ ತಗೊಂಡ್ ಹೋಗೋವರೆಗೂ ಆಕ್ಟಿಂಗ್ ಅಲ್ಲೇ ಬದುಕ್ತಿರ್ತಾರೆ ಅನ್ಸುತ್ತೆ. ಅದಾದ್ಮೇಲೂ ಆಕ್ಟಿಂಗ್ ಮಾಡಿದ್ರೆ ಬದುಕಿದ್ದು ಸತ್ತೋಗ್ತಾರೆ. ಇದೆಲ್ಲ ಆಕ್ಟಿಂಗ್ ಅಂತ ಗೊತ್ತಿಲ್ದೆ ಪಾಪ ನಮ್ಮ ಮನೆಯವ್ರು ಎಲ್ಲಾರು ಅವಳ ಮೇಲೆ ಕರುಣೆ ತೋರಿಸ್ತಿದ್ದಾರೆ. ವಿಡಿಯೋ ಕಾಲ್ ಮಾಡ್ಲಾ ರಾಜಿ? ಆಹಾ, ಪರವಾಗಿಲ್ಲ. ಅಷ್ಟು ದೊಡ್ಡ ಡ್ರಾಮಾ ನೋಡಕ್ಕಾಗಲ್ಲ. ಅವಳು ಜೈಲಲ್ಲಿ ಇದ್ದಷ್ಟು ದಿನಾನು ನೀನ್ ನೆಮ್ಮದಿಯಾಗೇ ಇದ್ದೆ. ಹೊರಗ್ ಬರ್ತಿದ್ದ ಹಾಗೇನೆ ಎಲ್ಲ ಅವ್ರ ಆಟ ತೋರಿಸ್ತಾ ಇದ್ದಾರೆ. ಅವಳ ಮುಖ, ಅವಳು ಮಾಡೋ ಪ್ರತಿ ಪ್ಲಾನು ನಮಗ್ ಮುಂಚೆನೆ ಗೊತ್ತಾಗ್ತಾ ಇದೆ. ಇನ್ನೇನ್ ಮಾಡಕ್ಕಾಗತ್ತೆ? ಎಷ್ಟು ನಾಟಕ ಮಾಡ್ತಾಳೋ ಮಾಡ್ಲಿ, ನಾನು ನೋಡ್ತೀನಿ. ಎಲ್ಲ ಪ್ರಯತ್ನದಿಂದ ಸುಸ್ತಾಗಿ ನನ್ ಕಾಲ್ ಹತ್ರ ಬರ್ಲೇಬೇಕು, ಇಲ್ಲ ಅಂದ್ರೆ ಇಲ್ಲಿಂದ ಓಡೋಗ್ಬೇಕು. ಈ ವಿಷಯದಲ್ಲಿ ನಿನಗೆ ಎಂತ ಸಪೋರ್ಟ್ ಬೇಕು ಅಂದ್ರೂ ನನಗೆ ಹೇಳು. ಅದನ್ನ ನೀನ್ ನನಗೆ ಹೇಳ್ಬೇಕಾ? ಇಲ್ಲೇನೋ ಮುಂದೆ ವಿಚಿತ್ರ ನಡೆಯೋ ಹಾಗಿದೆ. ಇಲ್ಲೇ ಸ್ವಲ್ಪ ಏನೇನೋ ಆಗ್ತಾ ಇದೆ. ಇರು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇಡ್ತೀನಿ. ಸರಿ, ಹುಷಾರು.